ಸಾರ್ವಜನಿಕರೇ, ಈ ದಿನ ಕರ್ನಾಟಕ ಕಾವಲುಪಡೆಯಿಂದ ಬಸ್ ದರ ಏರಿಸಿ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಅತ್ಯಂತ ಖಂಡನೀಯ. ಇದು ಪುರುಷರಿಗೆ ಮಾತ್ರ ತೀವ್ರ ಹೊರೆ ಆಗ್ತಾ ಇದೆ, ಪುರುಷರಿಗೆ ಇನ್ನಿಲ್ಲದ ಹೊರೆ ಆಗ್ತಾ ಇದೆ. ದಯವಿಟ್ಟು ಬಸ್ ದರ ಕೂಡಲೇ ಇಳಿಸಬೇಕು, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಕಾಯ್ದ ಮೇಲೆ ಬರೇನ ಪದೇ 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 ಹೇಳ್ತಾ ಇದ್ದೀರಾ ನೀವು. ದಯಮಾಡಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮ ತಗೋಬೇಕು, ಕೂಡಲೇ ಬಸ್ ದರನ ಇಳಿಸಬೇಕು. ನೀವು ಉಚಿತವಾಗಿ ಕೊಟ್ಟು ಈ ಸರ್ಕಾರನ ಬರಡು ಮಾಡ್ತಾ ಇದ್ದೀರಿ. ಹಾಗಾಗಿ ದಯಮಾಡಿ ಉಚಿತ ಯಾವುದಕ್ಕೆ ಯಾರಿಗೆ ಅಂತ ಚಿಂತನೆ ಮಾಡಿ, ದಯಮಾಡಿ ಎಲ್ಲರಿಗೂ ಕೂಡ ಫ್ರೀ ಅಂತ ಖರ್ಚಾನೇ ಬರೆದು ಮಾಡಿದೀರಾ. ಹಾಗಾಗಿ ದಯಮಾಡಿ ಕೂಡಲೇ ಬಸ್ ದರ ಇಳಿಸಿ. ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಇಳಿಸ್ತೇವೆ, ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರ 15% ಬಸ್ ದರವನ್ನು ಏರಿಸಿರುವುದು ಖಂಡಿಸಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪದೇ ಪದೇ ಗಾಯದ ಮೇಲೆ ಬರೆ ಎಳಿತಾನೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಇದನ್ನು ನಾವು ಸಹಿಸಿಕೊಂಡೇ ಬರ್ತಾ ಇದ್ದೀವಿ. ಯಾಕೆಂತಂದ್ರೆ ಎಲ್ಲಿ ತನಕ ನಾವು ಕೇಳಲ್ವೋ ಅಲ್ಲಿ ತನಕ ಸಮಸ್ಯೆ ಹೀಗೆ ಇರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ, ನಾವು ಎಲ್ಲಿ ತನಕ ಪ್ರಶ್ನೆ ಮಾಡಲು ಸತ್ತ ಹೆಣಕ್ಕೆ ಸಮ ಅಂತ. ಹಾಗಾಗಿ ಎಲ್ಲರೂ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗುತ್ತೆ, ಕಾನೂನಾತ್ಮಕವಾದ ಒಂದು ಹೋರಾಟ ಮಾಡಲೇಬೇಕಾಗುತ್ತೆ, ಶಾಂತಿಯುತವಾದ ಒಂದು ಹೋರಾಟ ಮಾಡಬೇಕಾಗುತ್ತೆ. ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ಮಹಿಳೆಯರಿಗೆ ಉಚಿತ ಕೊಡುವ ನೆಪದಲ್ಲಿ ರಾಜ್ಯ ಸರ್ಕಾರ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಸರಿ ಇಲ್ಲ ಎನ್ನುವುದನ್ನು ಇವತ್ತು ಖಂಡಿಸುವ ಮೂಲಕ ಕೂಡಲೇ ಈ ಬಸ್ ದರವನ್ನು ಇಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ನಾವು